ನೋಡಿ, ರಾಜ್ಯಾದ್ಯಂತಲೂ ಕೂಡ ವಿದ್ಯಾರ್ಥಿನಿ ನೇಹಾ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ಆಗ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಇವತ್ತು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಇದರ ಮಧ್ಯೆ ಸದಾನಂದ ಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಮಾಸ್ಟರ್ ಮೈಂಡೇ ಕಾಂಗ್ರೆಸ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಡಿ.ವಿ. ಸದಾನಂದ ಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. ನೇಹಾಗೆ ನ್ಯಾಯ ಸಿಗೋದು ಅನುಮಾನ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಆರೋಪಿ ಪರ ನಿಂತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕನ್ ಜೊತೆ ಸದಾನಂದ ಗೌಡರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಇಡೀ ದೇಶಾದ್ಯಂತನೇ ತೀವ್ರವಾದಂತಹ ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಜೊತೆಗೆ BJP ನಾಯಕರು ಕೂಡ ಈಗ ಹೇಳಿರುವಂತೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವೈಫಲ್ಯವಾಗಿದೆ ರಾಜ್ಯದಲ್ಲಿ ಅಂತಕ್ಕಂತಹ ಒಂದು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯಾವ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿದೆ ಮತ್ತು ಏನು ನೇಹಾ ಹತ್ಯೆ ಸುತ್ತಮುತ್ತ ನಡೀತಿರ್ತಕ್ಕಂತಹ ಸಾಕಷ್ಟು ಅನುಮಾನಗಳು ಇವೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಂತ ಡಿ.ವಿ. ಸದಾನಂದ ಗೌಡರು ಇದ್ದಾರೆ. ನಮ್ಮ ಜೊತೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್ ನಮಸ್ತೆ. ಈಗ ನೇಹಾ ಹತ್ಯೆ ಪ್ರಕರಣ ತಾವೊಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ನೋಡುವಂಥ ದೃಷ್ಟಿಕೋನ ಹೇಗೆ ಸರ್? ನಾನು ಈ ಹಂತದಲ್ಲಿ ಘಟನೆಯ ಹಿನ್ನೆಲೆ ಏನು, ಘಟನೆ ಹೇಗೆ ನಡೆದಿದೆ, ಏನು ನಡೆದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ನಾನೊಂದು ನೇರವಾದಂಥ ಆರೋಪವನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇತ್ತೀಚೆಗೆ ನಡೀತಾ ಇರುವಂಥ ಈ ರೀತಿಯ ಪ್ರಕರಣಗಳು ಇದೆಲ್ಲವೂ ಲಗಾಮಿಲ್ಲ ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಯಾರಿಗೂ ಕಾನೂನು, ಯಾವುದು ಸರ್ಕಾರ, ಯಾವುದೇ ಪೊಲೀಸರದು ಯಾರ್ದು ಹೆದರಿಕೆ ಇಲ್ಲ. ಏನೇ ಆದರೂ ಕೂಡ ಯಾವುದಾದ್ರು ಒಂದು ರೀತಿಯಲ್ಲಿ ಇದರಿಂದೆಲ್ಲ ಹೊರಗೆ ಬರಲಿಕ್ಕೆ ನನಗೆ ತಾಕತ್ತಿದೆ ಅಂತ ಹೇಳುವಂಥ ಒಂದು ವಾತಾವರಣ ಸಾರ್ವಜನಿಕ ವಲಯದಲ್ಲಿ ಬಂದಿರುವಂಥದ್ದು ಇದು ತುಂಬ ಡೇಂಜರಸ್, ಸಾರ್ವಜನಿಕರಿಗೆ ತುಂಬ ಡೇಂಜರಸ್ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ಈಗ ಒಂದು ಕಡೆಗೆ ನೋಡೋದಾದರೆ ನಿಮ್ಮೆಲ್ಲ BJP ನಾಯಕರು ಆರೋಪ ಮಾಡುವಂತೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ STP ಕೈ ಜೋಡಿಸಿದೆ ಅಂತಕ್ಕಂಥದ್ದು. ಈ ಕಡೆ ಒಂದು ಕಡೆ ಫಯಾಜ್ ಅಂತಕ್ಕಂಥವ್ನು ಕೂಡ ಅನ್ಯಕೋಮಿಗೆ ಸೇರಿದಿರ್ತಕ್ಕಂಥವ್ನು. ಇದೆಲ್ಲದಕ್ಕೂ ನೋಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಈ ಚುನಾವಣೆ ದೃಷ್ಟಿಯಲ್ಲಿ ಇದೆಲ್ಲ ಆಗ್ತಾ ಇದೆಯಾ ವ್ಯವಸ್ಥಿತವಾಗಿ ಅಂತಕ್ಕಂಥ ಒಂದು ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಾಗಿ ನೀವು ಸರ್, ಎಲ್ಲದರ ಹಿನ್ನೆಲೆಯಲ್ಲಿ ಮಾಸ್ಟರ್ ಮೈಂಡ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಮಾಸ್ಟರ್ ಮೈಂಡ್ ಅಂತ ಹೇಳಿದರೆ, ಇವತ್ತು ಅವರಿಗೆ ಈ ವೋಟ್ ಬ್ಯಾಂಕ್ ರಾಜನೀತಿ ಮಾಡಬೇಕು ಅಂತ ಹೇಳುವಂಥದ್ದು, ಎಲ್ಲ ಒಂದು ಮೈನಾರಿಟಿ ವೋಟನ್ನು ಕನ್ಸಾಲಿಡೇಟ್ ಮಾಡಬೇಕು ಅಂತ ಹೇಳುವಂಥದ್ದು. ಇದಕ್ಕೆ ಬೇಕಾಗಿ ಟೆರರಿಸ್ಟ್ ಇರ್ಬೋದು, ಇದಕ್ಕೆ ಬೇಕಾಗಿ ಯಾವುದೇ ರೀತಿಯ ಈ ರೀತಿ ಮತಾಂತರ ಇರ್ಬೋದು, ಇದಕ್ಕೆ ಬೇಕಾಗಿ ಯಾವುದೇ ರೀತಿಯ ಪ್ರಚೋದನೆಗಳನ್ನು ಕೊಟ್ಟು ಮಾಡುವಂಥ ಕೆಲಸಗಳನ್ನು ಮಾಡಿಸುವಂಥದ್ದು ಇರ್ಬೋದು. ಇದನ್ನೆಲ್ಲವನ್ನು ಕಾಂಗ್ರೆಸ್ ಮಾಡೋದೇ ಈ ಪರಿಸ್ಥಿತಿಗೆ ಕಾರಣ. ಕಾಂಗ್ರೆಸ್ ರಾಜಕಾರಣ ಅಂತ ಮಾತಾಡಿದಾಗ ನಾನು ಒಂದು ಮಾತನ್ನು ಹೇಳೋಕ್ಕೆ, ಇಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಮುಂದುವರೆದಿದೆ ಆದರೆ ಈ ಥರಗಳ ಘಟನೆಗಳನ್ನು ಮರುಕಳಿಸುತ್ತಾ, ಅಥವಾ ಕಾಂಗ್ರೆಸ್ನಲ್ಲಿ ಯಾರೇ ಇದ್ದರೂ ಕೂಡ ಈ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ತಾ ಇರುತ್ತಂತ? ನೋಡಿ, ಕಾಂಗ್ರೆಸ್ನವರು ಅದೊಂದು ನಿಮ್ಮ ಜೀನ್ ಅಂತ ಹೇಳ್ತಾರಲ್ಲ, ನಿಮ್ಮ ರಕ್ತದಲ್ಲಿ ಬರುವಂಥದ್ದು ಅಂತ. ಕಾಂಗ್ರೆಸ್ನವರು ಈಗ ಅಧಪತನದ ಅಂಚಿಗೆ ಹೋಗ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಅವರ ಎಲ್ಲ ಪೇಜುಗಳು ಮುಗಿದಿದೆ. ಇನ್ನು ಕೊನೆಯ ಒಂದೆರಡು ಪೇಜುಗಳು ಇದ್ದಾವೆ ಅಷ್ಟೇ. ಆ ಪೇಜುಗಳಿಗೆ ಬರುವಾಗ ಅದನ್ನು ಬಿಟ್ಟಿರೋಕ್ಕೆ ಅವರಿಗೆ ಸಾಧ್ಯವೇ ಆಗಲ್ಲ. ಅದೇ ರೀತಿ ನಡೀತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಂತಹ ಡಿ.ವಿ. ಸದಾನಂದ ಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.